ಒಂದು ಸಣ್ಣ ಕಥೆ. ಹೂ ಇಸ್ ಹ್ಯಾಪಿ? ಕಥೆ ಏನು ಅಂತ ನೋಡೋಕ್ಕೂ ಮುಂಚೆ ಎಲ್ಲ ವೀಕ್ಷಕರಿಗೂ ಒಂದು ವಿನಂತಿ. ಪ್ಲೀಸ್ ನಮ್ಮ ಕಥಾ ಸಂಗಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ರೆಗ್ಯುಲರ್ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಗೆ ತನ್ನ ರೂಪ ಮತ್ತೆ ಬಣ್ಣದ ಬಗ್ಗೆ ಬೇಜಾರು ಮಾಡ್ಕೊಳ್ತಾ ಅಲ್ಲೇ ನದಿಯಲ್ಲಿ ಈಜಾಡ್ತಿರೋ ಒಂದು ಬಿಳಿ ಬಾತುಕೋಳಿಯನ್ನ ನೋಡುತ್ತೆ. ಹೇ ಬಾತುಕೋಳಿ, ನೀನು ಎಷ್ಟೊಂದು ಬೆಳ್ಳಗಿದ್ದೀಯಾ, ನೋಡುವ ನಿನ್ ರೆಕ್ಕೆಗಳು ಎಷ್ಟು ಸ್ವಚ್ಛವಾಗಿದೆ. ನಿನ್ನ ಅಂದದ ಬಗ್ಗೆ ನಿನ್ಗೆ ತುಂಬಾ ಹೆಮ್ಮೆ ಇರ್ಬೇಕಲ್ವಾ? ಕಾಗೆ ಅಣ್ಣ, ಹಾಗೇನೂ ಇಲ್ಲ. ಆ ಮರ ನೋಡು, ಅದರಲ್ಲಿ ಈಗ ತಾನೇ ಒಂದು ಬಣ್ಣವಾಗಿರೋ ಗಿಳಿನ ನೋಡ್ದೆ. ಅದರ ಅಂದವನ್ನ ನೋಡಲು 2 ಕಣ್ಣು ಸಾಲದು. ನನ್ನ ಹತ್ರ ಇರೋದು ಒಂದೇ ಬಣ್ಣ, ಆದ್ರೆ ಆ ಗಿಳಿ 2-3 ಬಣ್ಣಗಳಿಂದ ಕೂಡಿದೆ. ನನ್ನ ಪ್ರಕಾರ ಆ ಗಿಳಿನೇ ಅತಿ ಸುಂದರವಾದ ಹಕ್ಕಿ. ಹಾಗೆ ಆ ಬಾತುಕೋಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಗಿಳಿಯನ್ನ ಭೇಟಿ ಮಾಡಕ್ಕೆ ಹೋಗತ್ತೆ. ಗಿಳಿರಾಯ, ನೀನ್ ಎಷ್ಟೊಂದು ಸುಂದರವಾಗಿದ್ದೀಯಾ. ನಿನ್ ರೆಕ್ಕೆಗಳಂತೂ ತುಂಬಾ ಚೆನ್ನಾಗಿದೆ. ನಿನ್ನ ಈ ಅಂದದ ಬಗ್ಗೆ ನಿನ್ಗೆ ತುಂಬಾ ಹೆಮ್ಮೆ ಇರ್ಬೇಕಲ್ವಾ? ಓ ಕಾಗೆ ಅಣ್ಣ, ಹಾಗೇನೂ ಇಲ್ಲ. ನಾನು ಆಕಾಶದಲ್ಲಿ ಹಾರಿ ಬರಬೇಕಾದ್ರೆ ಮೃಗಾಲಯದಲ್ಲಿ ಒಂದು ನವಿಲನ್ನ ನೋಡ್ದೆ. ಅಬ್ಬಾ, ಅದರ ರೂಪವನ್ನ ಬಣ್ಣಿಸೋಕೆ ಆಗಲ್ಲ. ನನ್ನ ಪ್ರಕಾರ ಆ ನವಿಲೇನೆ ಅತ್ಯಂತ ಸುಂದರ ಹಾಗೂ ಸಂತೋಷವಾಗಿರೋ ಹಕ್ಕಿ ಅನ್ಸತ್ತೆ. ಕಾಗೆ ನವಿಲನ್ನ ಹುಡ್ಕೊಂಡು ಮೃಗಾಲಯಕ್ಕೆ ಬರುತ್ತೆ. ಹೇ ನವಿಲಿ, ನೀನ್ ಎಷ್ಟೊಂದು ಅಂದವಾಗಿದ್ದೀಯಾ. ನಿನ್ನ ಗರಿಗಳು ಬಹಳ ಚಂದವಾಗಿದೆ. ನಿನ್ನ ಅಂದದ ಬಗ್ಗೆ ನಿನ್ಗೆ ಹೆಮ್ಮೆ ಇರ್ಬೇಕಲ್ವಾ? ನೀನು ಈ ಪ್ರಪಂಚದಲ್ಲೇ ತುಂಬಾ ಖುಷಿಯಾಗಿರೋ ಪಕ್ಷಿ ಅನ್ಸುತ್ತೆ. ಕಾಗೆ ಅಣ್ಣ, ಹಾಗೇನೂ ಇಲ್ಲ. ನಿಜ ಹೇಳಬೇಕಂದ್ರೆ ನನಗೆ ನಿನ್ನ ನೋಡಿದ್ರೆ ತುಂಬ ಖುಷಿಯಾಗತ್ತೆ. ನಾನು ಸುಂದರವಾಗಿ ಇರೋದ್ರಿಂದಾನೇ ಜನ ಸುಮ್ಮನೆ ಬಿಡಲ್ಲ, ಯಾವಾಗಲೂ ಪಂಜರದಲ್ಲಿ ಕೂಡಿ ಹಾಕ್ತಾರೆ. ಆದರೆ ನಿನ್ನ ವಿಚಾರನೇ ಬೇರೆ. ನಾನು ಯಾವತ್ತೂ ನಿನ್ನ ಪಂಜರದಲ್ಲಿ ನೋಡೇ ಇಲ್ವಲ್ಲ. ನಿನಗೆ ಬೇಕಾದ ಜಾಗಕ್ಕೆ ಹಾರಿ ಹೋಗ್ಬೋದು, ಬೇಕಾದ ಹಣ್ಣುಗಳನ್ನ ತಿನ್ಬೋದು, ನಿನಗೆ ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ನನ್ನ ಪ್ರಕಾರ ಅತ್ಯಂತ ಅದೃಷ್ಟಶಾಲಿ ಪಕ್ಷಿ ಅಂದ್ರೆ ನೀನೇನೆ. ಆಗ ಕಾಗೆಗೆ ತಾನೆಷ್ಟು ಅದೃಷ್ಟವಂತ ಅನ್ನೋದು ಗೊತ್ತಾಗತ್ತೆ. ಹಾಗೆ ತನ್ನ ಬಗ್ಗೆ ಹೆಮ್ಮೆ ಕೂಡ ಆಗತ್ತೆ. ದೇವರಿಗೆ ಆ ರೂಪ ಕೊಟ್ಟಿದ್ದಕ್ಕೆ ಮನಸ್ಸಿನಲ್ಲೇ ಧನ್ಯವಾದವನ್ನ ತಿಳಿಸುತ್ತೆ. ಆ ಕಾಗೆ ಮುಂದೆ ಎಂದು ತನ್ನನ್ನ ಬೇರೆಯವರಿಗೆ ಹೋಲಿಸ್ಕೊಳ್ದೆ ಖುಷಿಯಾಗಿ ಜೀವನ ಮಾಡುತ್ತೆ. ಕಥೆಯ ನೀತಿ: ನಾವು ಯಾವತ್ತೂ ನಮ್ಮನ್ನ ಬೇರೆಯವರೊಂದಿಗೆ ಹೋಲಿಸ್ಕೊಳ್ಬಾರ್ದು. ನಾವು ಏನಾಗಿದ್ದೀವಿ, ನಮ್ಮ ಹತ್ರ ಏನಿದೆ, ಅದರ ಬಗ್ಗೆ ನಮಗೆ ಸಂತೋಷ ಇರಬೇಕು. Thank you for watching the video.